ಕರಗುತ್ತಿದೆ ಹಿಮ, ಭೂಮಿಯ ಚಲನೆಯೇ ನಿಧಾನ. ಖಗೋಳ ಮಂಡಲದಲ್ಲಿ ಅಲ್ಲೋಲ ಕಲ್ಲೋಲ, ಭೂಮಿಯ ಕಕ್ಷೆಯಲ್ಲೇ ಕಂಟಕ. ಭೂಮಧ್ಯ ರೇಖೆಯಲ್ಲೇ ನೀರು, ಕಾದಿದೆಯ ಮಹಾ ಮಹಾ ಆಪತ್ತು. ವಿಜ್ಞಾನಿಗಳಿಗೆ ಕಾಡುತ್ತಿದೆ ಭಯ, ತಪ್ಪುತ್ತಿದೆಯ ಭೂಮಿಯ ಲಯ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಂಪೇಕಟ್ಟೆ. ನೀವು ತಿರುಗ್ತಾ ಇರೋ ಭೂಮಿಯಲ್ಲಿ ವಾಸಿಸ್ತಾ ಇದ್ದೀವಿ. ಈ ಭೂಮಿ ಅದೆಷ್ಟು ಚಂದ ಅಲ್ವಾ? ಭೂಮಿ ತಿರುಗ್ತಾ ಇರೋದು ನಮ್ಗೆಲ್ಲರಿಗೂ ಅಷ್ಟು ಸುಲಭವಾಗಿ ಗಮನಿಸಲಿಕ್ಕೆ ಆಗಲ್ಲ. ಆದರೆ ಈ ಭೂಮಿ ಜೀವ ಸಂಕುಲವನ್ನ ಹೊತ್ತು ತನ್ನನ್ನ ತಾನು ಸುತ್ತುತ್ತಾ ಸೌರ ಮಂಡಲದಲ್ಲಿ ಸೂರ್ಯನ ಸುತ್ತ ತಿರುಗ್ತಾನೆ ಇದೆ. ಆದರೆ ಈ ತಿರುಗೋ ಭೂಮಿ ತನ್ನ ತಿರುಗುವಿಕೆಯಲ್ಲಿ ಸ್ವಲ್ಪ ಎಲ್ಲಾದರೂ ನಿಧಾನವಾಗಿಬಿಟ್ರೆ ಅಥವಾ ತನ್ನ ತಿರುಗುವಿಕೆಯ ವೇಗವನ್ನ ಜಾಸ್ತಿ ಮಾಡಿಬಿಟ್ರೆ ಮುಂದೇನಾಗುತ್ತೆ ಅನ್ನೋದನ್ನ ಊಹೆ ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಆದರೆ ಹವಾಮಾನ ಬದಲಾವಣೆಯಿಂದ ಜಾಗತಿಕ ಮಟ್ಟದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ. ಇವೆಲ್ಲದರ ಬೆನ್ನಲ್ಲೇ ಒಂದು ಬೆಚ್ಚಿ ಬೀಳಿಸುವ ಸಂಗತಿ ಈಗ ಹೊರಬಂದು ಬಿಟ್ಟಿದೆ. ಹೌದು, ಭೂಮಿಯ ತಿರುಗುವಿಕೆಯಲ್ಲಿ ಕೊಂಚ ಬದಲಾವಣೆ ಆಗಿಬಿಟ್ಟಿದೆಯಂತೆ. ಈ ಕುರಿತಂತೆ ವಿಜ್ಞಾನಿಗಳು ಒಂದು ಆಘಾತಕಾರಿ ಸಂಗತಿಯನ್ನ ಬಹಿರಂಗಪಡಿಸಿಬಿಟ್ಟಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಕ್ಷಿಣ ಮತ್ತು ಉತ್ತರ ಧ್ರುವದಲ್ಲಿರುವ ಹಿಮಗಡ್ಡೆಗಳು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಕರಗುತ್ತಿವೆ. ಅದರ ಪರಿಣಾಮ ಅಲ್ಲಿನ ನೀರು ಭೂಮಧ್ಯ ರೇಖೆಯತ್ತ ಹರಿಯುತ್ತಿದೆ. ಇದು ಭೂಮಿಯ ಆಂತರಿಕ ಸಮತೋಲವನ್ನ ತಪ್ಪಿಸಿದೆ. ಹೀಗಾಗಿ ಭೂಮಿಯ ಸುತ್ತುವಿಕೆ ಕೊಂಚ ನಿಧಾನವಾಗಿದ್ದು ಭೂಮಿಯು ತಿರುಗುವ ಕಕ್ಷೆ ಕೂಡ ಬದಲಾವಣೆ ಆಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ETH ಜ್ಯೂರಿಷ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನಡೆಸಿರುವ ಅಧ್ಯಯನದಲ್ಲಿ ಈ ಸಂಗತಿಗಳು ಬೆಳಕಿಗೆ ಬಂದಿವೆ. ವಿಜ್ಞಾನಿಗಳು ತಮ್ಮ ಸಂಶೋಧನೆಯನ್ನು ನೇಚರ್ ಜಿಯೋಸೈನ್ಸ್ ಮ್ಯಾಗಝಿನ್ನಲ್ಲಿ ಪ್ರಕಟಿಸಿದ್ದಾರೆ. ಹವಾಮಾನ ಬದಲಾವಣೆಯು ಭೂಮಿಯ ತಿರುಗುವಿಕೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಅದರಿಂದಾಗಿ ಭೂಮಿಯ ಚಲನೆ ಕೊಂಚ ನಿಧಾನವಾಗಿದ್ದು ಹಗಲಿನ ಸಮಯ ತುಸು ದೀರ್ಘವಾಗಿದೆ. ಇದರಿಂದ ಭೂಮಿಯು ಸುತ್ತುವ ಕಕ್ಷೆ ಕೂಡ ವ್ಯತ್ಯಾಸವಾಗಿದೆ ಅಂತ ವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ. ಇದರ ಜೊತೆಯಲ್ಲೇ ಹಸಿರುಮನೆ ಅನಿಲಗಳ ಬಿಡುಗಡೆಯನ್ನ ನಿಯಂತ್ರಿಸದಿದ್ದರೆ ಈ ಬದಲಾವಣೆ ಇನ್ನಷ್ಟು ತೀವ್ರಗೊಳ್ಳಲಿದೆ ಅಂತ ಎಚ್ಚರಿಕೆಯನ್ನ ಇಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ಭೂಮಿಯ ತಿರುಗುವಿಕೆ ಹಾಗೂ ಕಕ್ಷೆಗೆ ಚಂದ್ರನ ಪ್ರಭಾವ ಪ್ರಮುಖವಾದದ್ದು. ಆದರೆ ಹವಾಮಾನ ಬದಲಾವಣೆಯಿಂದ ಚಂದ್ರನ ಪ್ರಭಾವವನ್ನು ಮೀರಿಸಿ ಭೂಮಿಯ ಚಲನೆ ಮೇಲೆ ದುಷ್ಪರಿಣಾಮಗಳು ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ವಿವರಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಜಾಗತಿಕ ಹವಾಮಾನ ಬದಲಾವಣೆಯಿಂದಾಗಿ ಭೂಮಿಯ ತಿರುಗುವಿಕೆಯಲ್ಲಿ ಕೊಂಚ ವ್ಯತ್ಯಾಸ ಆಗ್ತಾ ಇದೆ ಅಂತ ವಿಜ್ಞಾನಿಗಳು ತಮ್ಮ ವರದಿಯಲ್ಲಿ ಬಹಿರಂಗಪಡಿಸಿದ್ದಾರೆ. ಹೌದು, ನಮಗೆಲ್ಲ ತಿಳಿದಿರೋ ಹಾಗೆ ಭೂಮಿ ಸುತ್ತಾನೆ ಇರುತ್ತೆ. ಆದರೆ ಈಗಿನ ಕಾಲದಲ್ಲಿ ಆಗ್ತಾ ಇರುವಂತಹ ಜಾಗತಿಕ ಮಟ್ಟದ ಹವಾಮಾನ ಬದಲಾವಣೆಯಿಂದ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ. ಎತ್ತ ನೋಡಿದ್ರೂ ಕೂಡ ಸಮಸ್ಯೆಗಳು ಇದ್ದೇ ಇದೆ. ಆಕಾಶದತ್ತ ನೋಡಿದ್ರೆ ಮಳೆಯ ಸಮಸ್ಯೆ. ಇನ್ನು ಭೂಮಿಯನ್ನ ಗಮನಿಸಿದ್ರೆ ಭೂಮಿಯ ಅಂತರ್ಜಲ ಮಟ್ಟ ತೀವ್ರ ಪ್ರಮಾಣದಲ್ಲಿ ಇಳಿಮುಖಿಯಾಗಿದೆ. ಇನ್ನು ಮಳೆ ಬರುತ್ತಂದ್ರೆ ಮಳೆ ಇಲ್ಲ. ಅತ್ತ ಸಮುದ್ರದತ್ತ ಮುಖ ಮಾಡಿ ನೋಡಿದ್ರೆ ಸಮುದ್ರದ ನೀರಿನ ಮಟ್ಟ ಏರಿಕೆಯಾಗ್ತಾ ಇದೆ. ಇನ್ನು ಹಿಮಾಲಯದತ್ತ ಮುಖ ಮಾಡಿದ್ರೆ ವಾತಾವರಣದ ಬದಲಾವಣೆಯಿಂದಾಗಿ ಹಿಮಗಡ್ಡೆಗಳು ಮಂಜುಗಳು ಕರಗಿ ನೀರಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಹಸಿರು ಮನೆ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅನ್ನು ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ವಿಜ್ಞಾನಿಗಳು ತಿಳಿಸುವುದಂತಂದ್ರೆ ಭೂಮಿಯ ತಿರುಗುವಿಕೆಯಲ್ಲಿ ಕೊಂಚ ಬದಲಾವಣೆ ಆಗಿದೆ ಅಂತ. ಯಾವುದರಿಂದ? ಹವಾಮಾನ ಬದಲಾವಣೆಯಿಂದಾಗಿ. ಈಗ ಜನಸಾಮಾನ್ಯರ ಜೀವನದ ಮೇಲೆ ಇದೇನು ಅಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಲ್ಲ. ಆದರೆ ಸರಿಯಾದ ಎಚ್ಚರಿಕೆಯನ್ನ ವಹಿಸಿಲ್ಲ ಅಂತಂದ್ರೆ ಮುಂದೊಂದು ದಿನ ದೊಡ್ಡ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.